ನಾನು ಕೇಳಿದ್ದು ಸುಳ್ಳಾಗ್ಲಿ ಅಂತ ಈಗಲೂ ನನ್ನ ಮನಸ್ಸಿನಲ್ಲಿದೆ. ಅದಕ್ಕೆ ಎಲ್ಲರ ಮುಂದೆ ಕೇಳ್ತಾ ಇದ್ದೀನಿ, ಎಲ್ಲರ ಮುಂದೆನೂ ಸತ್ಯ ಗೊತ್ತಾಗ್ಲಿ. ಅರ್ಥ ಮಾಡ್ಕೊಳ್ಳಿಮ್ಮ, ನನಗೂ ಸಾಕಾಗೋಗಿದೆ. ಮೇಲಿಂದ ಮೇಲೆ ಮೇಲಿಂದ ಮೇಲೆ ಈ ಥರದ್ದು ಏನೋ ಒಂದು ಆಗ್ತಾನೆ ಇದೆ. ಈಗ ಮಗು ಆಗೋ ಟೈಮ್ನಲ್ಲಿ ಈ ಥರದೊಂದು ಇನ್ಸಿಡೆಂಟ್ ಆಗಿದೆ. ನಾನು ಯಾರನ್ನ ನಂಬಲಿ, ಯಾರನ್ನ ಬಿಡ್ಲಿ? ನನ್ನ ನೆರಳನ್ನ ನಂಬಕ್ಕಾಗ್ದಿರೋಂತ ಒಂದು ಸ್ಥಿತಿಗೆ ಬಂದ್ಬಿಟ್ಟಿದ್ದೇನೆ. ಅಷ್ಟು ಡಿಸ್ಟರ್ಬ್ ಆಗಿದ್ದೇನೆ. ಅಮ್ಮ ಪ್ಲೀಸ್ ಎಲ್ಲನೂ ಕ್ಲಿಯರ್ ಮಾಡಿ ಇವತ್ತು. ಯಾರದು ಪಂಕಜ? ಹೇಳಿಮ್ಮ, ಯಾರು ಪಂಕಜ? ಅವ್ರು ಯಾರೋ ಮುಖ್ಯವಾದವರೇ ಇರಬೇಕು. ಇಲ್ಲಾಂದ್ರೆ ಭೂಮಿಕಾ ಅವರು ತಾನು ಪ್ರೆಗ್ನೆಂಟ್ ಅನ್ನೋದನ್ನ ಮರೆತು ಈ ಪಂಕಜ ಯಾರು ಅನ್ನೋದನ್ನ ಕಂಡುಹಿಡಿಯಕ್ಕೆ ಹೋಗ್ತಾ ಇರಲಿಲ್ಲ. ಅವ್ರು ಯಾರು ಅಂತ ಹುಡುಕ್ ಹೊಡೋದಾಗ ಆನಂದ್ ಮೇಲೆ ಅಟ್ಯಾಕ್ ಆಗಿದೆ. ಇಲ್ಲಿಗೆ ಬಂದ್ಮೇಲೆ ನನ್ನ ಮೇಲೆ ಅಟ್ಯಾಕ್ ಆಗಿದೆ. ಇಷ್ಟು ಸಾಲದು ಅಂತ ಇವತ್ತು ಭೂಮಿಕಾ ಅವ್ರ ಮೇಲೆ ಅಟ್ಯಾಕ್ ಆಗಿದೆ. ಆ ಒಂದು ಹೆಸರಿಂದ ಇಷ್ಟೆಲ್ಲ ಆಗಿದೆ ಅಂದ್ಮೇಲೆ ಅವ್ರು ಯಾರು ಅಂತ ನಾನು ಪಂಕಜ ಅನ್ನೋ ಹೆಸರಿಗೂ ನಿಮ್ಗೂ ಏನ್ ಲಿಂಕ್ ಇದೆ? ಅಲ್ಲಿಗೆ ಹೋಗಿ ಬಂದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಇಷ್ಟೆಲ್ಲ ಇನ್ಸಿಡೆಂಟ್ ಆಗಿದೆ. ಇದರಿಂದ ಯಾರಿದ್ದಾರೆ, ಯಾರು ಮಾಡಿಸ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗಬೇಕು. ನಿಮ್ಮ ಹೆಸರು ಹೇಗೆ ಬಂತು? ಇನ್ನು ತುಂಬಾ ಕಷ್ಟ ಇದೆ, ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನಮ್ ಬ್ಯಾಡ್ ಟೈಮ್ ಶುರುವಾಗ್ಬಿಡ್ತು. ನಾನು ಇಷ್ಟು ಕೇಳ್ತಾ ಇದ್ರು ಯಾಕಮ್ಮ ಏನು ಮಾತಾಡದೆ ಸುಮ್ಮನೆ ಇದ್ದೀರಾ? ಯಾಕೆಲ್ಲ ಮುಚ್ಚಿಡ್ತಾ ಇದ್ದೀರಾ? ಏನ್ ನಿಮ್ಮ ಉದ್ದೇಶ? ನಾವೇನಂತ ತಪ್ಪು ಮಾಡಿದೀವಿ? ಸತ್ಯ ಆಚೆ ಬರ್ದಿದ್ರೆ ಸಾಕು. ಅಮ್ಮ, ಇತ್ತೀಚೆಗೆ ಮನೇಲಿ ಏನೇನು ಕೆಟ್ಟ ಘಟನೆಗಳು ನಡೀತಲ್ಲ, ಅದರ ಹಿಂದೆ ನಿಮ್ಮ ಕೈವಾಡ ಇದೆ ಅಂತ ಭೂಮಿಕಾ ಅವರ ಅನುಮಾನ ಇದೆ. ಆಮೇಲೆ ಇದೆಲ್ಲ ಜಾಸ್ತಿ ಆಗಿರೋದು ನಮಗೆ ಮಗು ಆಗ್ತಾ ಇದೆ ಅನ್ನೋ ವಿಷಯ ಗೊತ್ತಾದ ಮೇಲೆ ಅಂತ. ಬಹಳ ವಿಚಿತ್ರ ಅನ್ಸುತ್ತಮ್ಮ. ನಮಗ್ ಮಗು ಆಗೋದಕ್ಕೂ ಇದಕ್ಕೂ ಏನಮ್ಮ ಸಂಬಂಧ? ಮೊದಲೆಲ್ಲ ಏನಾದ್ರು ಆದ್ರೆ ನನ್ನ ಹಣೆ ಬರ ಆಕ್ಸಿಡೆಂಟ್ ಅಂತ ಏನೋ ಸಮಾಧಾನ ಮಾಡ್ಕೋತಾ ಇದ್ದೆ. ಬಟ್ ಪದೇ ಪದೇ ಹೀಗಾಗ್ತಾ ಇದ್ದಾಗ ಇದರಿಂದ ನಮ್ಮವ್ರು ಯಾರು ಇದ್ದಾರೆ ಅಂತ ನನಗೂ ಅನುಮಾನ ಬಂದಿತ್ತು. ಈಗ ಅದ್ರ ಮೇಲೆ ನಿಮ್ಮ ಮೇಲೆ ಆರೋಪ ಬಂದಿದ್ಯಮ್ಮ. ದಯವಿಟ್ಟು ಹೇಳಿ, ಏನಾಗ್ತಾ ಇದೆ ಇಲ್ಲಿ? ಅಮ್ಮ, ನೀವೀಗ ಮಾತಾಡ್ಲೇಬೇಕು. ನಿಮ್ಮ ಮೇಲಿರೋ ಆರೋಪಕ್ಕೆ ನೀವು ಉತ್ತರ ಕೊಡ್ಲೇಬೇಕು. ಪ್ಲೀಸ್ ಅಮ್ಮ, ಮಾತಾಡಿ. ಏನ್ ಹೇಳಿ? ಇದರಿಂದ ನಾನು ಹೇಗೆ ಬರಲಿ? ಅಮ್ಮ, ನಿಮ್ಮನ್ನೇ ಕೇಳ್ತಾ ಇರೋದು, ಏನಾದ್ರೂ ಮಾತಾಡಿಮ್ಮ ಪ್ಲೀಸ್. ನನ್ನನ್ನೇ ಈ ರೀತಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೆ